ಬಿಜೆಪಿ ಪಕ್ಷದ ನಾಯಕರು ಅಥವಾ ಪಾರ್ಟಿ ವರ್ಕರ್ಸ್ ಅವರು ಆಸೆ ಪಡೋದು ಇಷ್ಟೇ. ನಾವು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಹೋರಾಟ ಕೊಟ್ಟಿದ್ವಿ. ಮೊದಲಕ್ಕಿಂತ ಬಿಜೆಪಿ ವೋಟ್ ಶೇರು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಮಂಡ್ಯದಲ್ಲಿ. ಫಸ್ಟ್ ಟೈಮ್ ಅಷ್ಟೊಂದು ವೋಟ್ಸ್ ಬಂದಿರೋದು ನಿಮ್ಮ ಗಮನದಲ್ಲೂ ಅದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಾತಾವರಣದಲ್ಲಿ ನಮ್ಮೆಲ್ಲರ ಒಂದು ಆಸೆ ಅಂತೀರಾ ಅಥವಾ ಒಂದು ಅಭಿಪ್ರಾಯ ಅಂತಲೂ ಇಟ್ಕೊಳ್ಳಿ, ಬಿ ಜೆ ಪಿನ ನಾವು ಮಂಡ್ಯದಲ್ಲಿ ಉಳಿಸ್ಬೇಕು. ಈ ಸೀಟನ್ನ MP ಸೀಟ್ ಏನಿದೆ ಬಿ ಜೆ ಪಿ ಉಳಿಸ್ಕೋಬೇಕು. MP ಸೀಟನ್ನು ಬಿ ಜೆ ಪಿ ಉಳಿಸ್ಕೊಂಡ್ರೆ ಗೆದ್ದೇ ಗೆಲ್ತೀವಿ ಅನ್ನೋವಂಥ ಒಂದು ಮಾತನ್ನು ಅವರೆಲ್ಲ ನನ್ನ ಮುಂದೆ ಇಟ್ಟಿದ್ದಾರೆ. ಸೊ ಖಂಡಿತ ಅದು ತುಂಬ ವರ್ತ್ವೈಲ್ ಥಾಟ್. ಅದು ಖಂಡಿತನೂ ಯಾವುದೇ ಕಾರಣಕ್ಕೂ ಈಗ ಊಹಾಪೋಹಗಳು ಅಥವಾ ಆ ಪಕ್ಷದಿಂದ ಹೇಳಿದ್ದಾರೆ ಅನ್ನೋದು ಬಿಟ್ಟರೆ ಅಧಿಕೃತವಾಗಿ ನಮಗೆ BJP ಪಕ್ಷದಿಂದ ಅಥವಾ ಹೈಕಮಾಂಡಿಂದ ಯಾವುದೇ ಒಂದು ಸೂಚನೆ ಈ ಥರ JDSಗೆ ಬಿಟ್ಟು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತು ಈವರೆಗೂ ಎಲ್ಲೂ ಬಂದಿಲ್ಲ. ಇದು ನಿಜ. BJP ಪಕ್ಷದ ನಾಯಕರು ಅಥವಾ ಪಾರ್ಟಿ ವರ್ಕರ್ಸ್ ಅವರು ಆಸೆ ಪಡೋದು ಇಷ್ಟೇ. ನಾವು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಹೋರಾಟ ಕೊಟ್ಟಿದ್ವಿ. ಮೊದಲಕ್ಕಿಂತ ಬಿಜೆಪಿ ವೋಟ್ ಶೇರು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಮಂಡ್ಯದಲ್ಲಿ. ಫಸ್ಟ್ ಟೈಮ್ ಅಷ್ಟೊಂದು ವೋಟ್ಸ್ ಬಂದಿರೋದು ನಿಮ್ಮ ಗಮನದಲ್ಲೂ ಅದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಾತಾವರಣದಲ್ಲಿ ನಮ್ಮೆಲ್ಲರ ಒಂದು ಆಸೆ ಅಂತೀರಾ ಅಥವಾ ಒಂದು ಅಭಿಪ್ರಾಯ ಅಂತಲೂ ಇಟ್ಕೊಳ್ಳಿ, ಬಿ ಜೆ ಪಿನ ನಾವು ಮಂಡ್ಯದಲ್ಲಿ ಉಳಿಸ್ಬೇಕು. ಈ ಸೀಟನ್ನ MP ಸೀಟ್ ಏನಿದೆ ಬಿ ಜೆ ಪಿ ಉಳಿಸ್ಕೋಬೇಕು. MP ಸೀಟನ್ನು ಬಿ ಜೆ ಪಿ ಉಳಿಸ್ಕೊಂಡ್ರೆ ಗೆದ್ದೇ ಗೆಲ್ತೀವಿ ಅನ್ನೋವಂಥ ಒಂದು ಮಾತನ್ನು ಅವರೆಲ್ಲ ನನ್ನ ಮುಂದೆ ಇಟ್ಟಿದ್ದಾರೆ. ಸೊ ಖಂಡಿತ ಅದು ತುಂಬ ವರ್ತ್ವೈಲ್ ಥಾಟ್. ಅದು ಖಂಡಿತನೂ ಯಾವುದೇ ಕಾರಣಕ್ಕೂ ಈಗ ಊಹಾಪೋಹಗಳು ಅಥವಾ ಆ ಪಕ್ಷದಿಂದ ಹೇಳಿದ್ದಾರೆ ಅನ್ನೋದು ಬಿಟ್ಟರೆ ಅಧಿಕೃತವಾಗಿ ನಮಗೆ BJP ಪಕ್ಷದಿಂದ ಅಥವಾ ಹೈಕಮಾಂಡಿಂದ ಯಾವುದೇ ಒಂದು ಸೂಚನೆ ಈ ಥರ JDSಗೆ ಬಿಟ್ಟು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತು ಈವರೆಗೂ ಎಲ್ಲೂ ಬಂದಿಲ್ಲ. ಇದು ನಿಜ.